ಜಿ5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಮೋಹನ್ 12 ಗಂಟೆ ಆಗೋದನ್ನ ಸರಿಯಾಗಿ ನೋಡಿ ಹೇಳು. ಸರಿ ಅಣ್ಣ. ರೀ ನನ್ ಗಂಡ ಮೋಹನ್ ಆ ನಂಬರ್ ಹತ್ರನೇ ಮುಳ್ಳಿದ್ಯಾ ಅಂತ ಸರಿಯಾಗಿ ನೋಡ್ಕೊಳ್ಳಿ, ತಪ್ಪ ಹೇಳ್ಬೇಡಿ. ಆಯ್ತಮ್ಮ, ನೀನ್ ಸುಮ್ನೆ ಇರೋ. ಅದಕ್ಕೆ ಇನ್ನು 10 ಸೆಕೆಂಡ್ ಇದೆ. 10 9 8 7 6 5 4 3 2 ಹ್ಯಾಪಿ ನ್ಯೂ ಇಯರ್ ಟು ಯು. ನಿಮ್ಗೂ ಹೊಸ ವರ್ಷದ ಶುಭಾಶಯಗಳು ಅತ್ತಿಮ್ಮ. ಹ್ಯಾಪಿ ನ್ಯೂ ಇಯರ್ ಟು ಯು. ಥ್ಯಾಂಕ್ ಯು ಅತ್ತೆ, ನಿಮ್ಗೂ ಹ್ಯಾಪಿ ನ್ಯೂ ಇಯರ್. ಪಾಪ ಇದು ಮಗನೇ ರಿತು ಅಟ್ಲೀಸ್ಟ್ ಎಲ್ರು ಮಲ್ಗದ ಮೇಲೆ ಇಬ್ರು ಸೇರ್ಕೊಂಡು ಟೆರೆಸ್ ಅಲ್ಲಿ ಕೇಕ್ ಕಟ್ ಮಾಡೋಣ, ನ್ಯೂ ಇಯರ್ ನ ವೆಲ್ಕಮ್ ಮಾಡೋಣ. ಹ್ಯಾಪಿ ನ್ಯೂ ಇಯರ್ ಟು ಯು. ಥ್ಯಾಂಕ್ ಯು. ಸೇಮ್ ಟು ಯು. ದಾಮಿನಿ, ಹ್ಯಾಪಿ ನ್ಯೂ ಇಯರ್ ಟು ಯು. ಮೋಹನ್, ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್ ಟು ಯು. ಹ್ಯಾಪಿ ನ್ಯೂ ಇಯರ್ ಟು ಯು. ಪ್ರತಿ ವರ್ಷದ ಹಾಗೆ ಈ ವರ್ಷನೂ ಅರಸನಕೋಟೆ ಕಡೆಯಿಂದ ಎಲ್ರಿಗೂ ಕಾಣಿಕೆಗಳನ್ನ ತಂದಿದ್ದೀವಿ. ದಯವಿಟ್ಟು ಎಲ್ಲರೂ ತಗೋಬೇಕು. ಮೋಹನ್, ಜನನಿ, ಪ್ರೀತು, ಇದು ನಿಮಗೆ. ನೀನೇ ನನ್ನ ಹೆಂಡ್ತಿನ ಹೇಳೋದಕ್ಕೆ ಸುಮ್ಮನೆ ಇರಿಟೇಟ್ ಮಾಡ್ಬೇಡ, ಕೈ ಬಿಡು. ಅವತ್ತಷ್ಟು ಗಟ್ಟಿಯಾಗಿ ತಪ್ಕೊಂಡಿದ್ದೆ, ಆಗ ಇರಿಟೇಟ್ ಆಗ್ಲಿಲ್ವಾ? ಹಳೆದೆಲ್ಲ ಯಾಕೆ ತೆಗಿತಾ ಇದ್ಯಾ? ನನ್ನ ಪಾಡಿಗೆ ನಾನು ಬಿಟ್ಬಿಡು. ಬಿಡಲ್ಲ ಅಂದ್ರೆ ಏನ್ ಮಾಡ್ತೀಯಾ? ಮೋನಿಕಾ, ಏನ್ ಮಾಡ್ತಿದ್ದೆ ಮೋನಿಕಾ? ಯಾಕೆ ನನ್ ಮಗನ್ ಕೈ ಹಿಡ್ಕೊಂಡಿದ್ದೆ? ನಿಜವಾಗ್ಲೂ ನೀನು ನಮ್ ಪಾರ್ವತಿ ಊರ್ನೋಳೆನಾ? ಇಲ್ಲಿಗೆ ಬಂದ್ಮೇಲೆ ತಾನೆ ನಿನಗೆ ಪ್ರೀತು ಪರಿಚಯ ಆಗಿದ್ದು. ಹೌದು ಮಾಮ್, ಇವ್ರು ಯಾರು ಅಂತ ನನಗೆ ಇವ್ರಿಲ್ಲಿ ಬರೋವರೆಗೂ ನಂಗೆ ಗೊತ್ತಿರಲಿಲ್ಲ. ಹೌದಾ ಆಂಟಿ, ಪ್ರೀತುಗೆ ನಾನಿಲ್ಲಿಗೆ ಬರೋವರೆಗೂ ನಾನು ಯಾರು ಅಂತಾನೆ ಗೊತ್ತಿರ್ಲಿಲ್ಲ.
ಹಾಗಿದ್ಮೇಲೆ ಈಗ ಪರಿಚಯ ಆಗಿರೋ ಪ್ರೀತು ಕೈ ಹಿಡ್ಕೊಂಡು ಇಷ್ಟು ಸಲಿಗೆ ತೋರಿಸೋದು ಒಂದು ಹೆಣ್ಣಾಗಿ ಸರಿ ಅಂತ ಅನ್ಸುತ್ತ ನನಗೆ. ನೋಡಿದವ್ರ ಕಣ್ಣಿಗೆ ಅದು ಹೇಗೆ ಕಾಣಿಸುತ್ತೆ ಗೊತ್ತಾ? ಸಾರಿ ಅಂಕಲ್, ನಾನು ಅವ್ರ ಕೈ ಹಿಡ್ಕೊಳ್ಳೋದಕ್ಕೆ ಒಂದು ಕಾರಣ ಇದೆ. ಕಾರಣನ ಏನದು? ಪ್ರೀತು ಅವ್ರ ಬಗ್ಗೆ ನನಗೆ ಮೊದಲಿಂದನೂ ಗೊತ್ತಿದೆ. ಹೌದಲ್ಲ, ನೀನು ಹೇಳ್ತಿರೋದು ಕರೆಕ್ಟ್ ಆಗಿದೆ. ಇದ್ರ ಬಗ್ಗೆ ಈಗಲೇ ಕ್ಲಾರಿಟಿ ಸಿಕ್ಬಿಡ್ಲಿ. ನನ್ನ ಸೊಸೆ ಈ ರೀತಿ ಹೇಳಿರೋಲ್ಲ ಅನ್ನೋ ನಂಬಿಕೆ ನನಗಿದೆ, ನಿನಗೂ ಇದೆ. ಈಗಲೇ ಪಾರ್ವತಿ ಹತ್ರ ಮಾತಾಡಿ ಈ ವಿಷಯ ಇತ್ಯರ್ಥ ಮಾಡ್ಬಿಡೋಣ. ಪಾರ್ವತಿ, ರಘು, ಪಾರ್ವತಿ ಮೇಲೆ ನಮ್ಮಿಬ್ರಿಗೂ ನಂಬಿಕೆ ಇದೆ. ಈ ವಿಷಯವಾಗಿ ಪಾರ್ವತಿ ಹತ್ರ ಏನು ಕೇಳೋದು ಬೇಡ. ನನಗೆ ಖಂಡಿತ ಗೊತ್ತು ಆ ಹುಡುಗಿ ಮೋನಿಕಾನೇ ಸುಳ್ಳು ಹೇಳ್ತಾ ಇರೋದು ಅಂತ. ಹಾಗಾದ್ರೆ ಈ ಮಾತನ್ನ ಅಲ್ಲೇ ಅವಳ ಮುಂದೆ ಹೇಳ್ಬೋದಿತ್ತಲ್ವಾ? ಮೋನಿಕಾ ಪಾರ್ವತಿ ಕರ್ಕೊಂಡ್ ಬಂದಿರೋ ಹುಡುಗಿ. ಅವಳಿಗೇನಾದ್ರೂ ಅವಮಾನ ಮಾಡಿದ್ರೆ ಪಾರ್ವತಿಗೆ ಅವಮಾನ ಮಾಡಿದಾಗತ್ತೆ. ಆಮೇಲೆ ಆ ಹುಡುಗಿ ಊರಿಗೆ ಹೋಗಿ ಹನುಮಂತು ಪಾರ್ವತಿ ಮರ್ಯಾದೆನ ಇದ್ದ ಬದ್ದವ್ರ ಮುಂದೆಲ್ಲ ತೆಗಿತಾಳೆ. ಹಾಗಂತ ಇಲ್ಲಿ ಉಳಿಸ್ಕೊಂಡಿರೋ ಪಾರ್ವತಿ ಬಗ್ಗೆನೇ ತಪ್ಪಾಗಿ ಮಾತಾಡೋದು, ಜನ ಸಂಸಾರನ ಹಾಳು ಮಾಡಕ್ ನೋಡ್ತಿರೋದು, ಇದೆಲ್ಲ ನೋಡ್ಕೊಂಡು ಹ್ಯಾಕ್ ಸಹಿಸ್ಕೊಳಕ್ಕಾಗತ್ತೆ? ಹಾಗಾದ್ರೆ ಅವಳಿಗೆ ಈ ಮನೇಲಿ ಇರಕ್ ಅವಕಾಶ ಕೊಡಬಾರ್ದಿತ್ತು ಅಂತ ಈಗ್ಲಾದ್ರೂ ನನ್ಗೆ ಅನಿಸ್ತಾ ಇದೆಯಾ? ಇಲ್ಲ ರಘು, ಖಂಡಿತ ನನಗೆ ಹಾಗ ಅನ್ನಿಸ್ತಿಲ್ಲ. ಒಂದು ಹೆಣ್ಣಿಗೆ ತನ್ನ ಗಂಡನ ಮನೆ ತನ್ನ ಮನೆ ಅನ್ನುವಂಥ ಒಂದು ಸ್ಟ್ರಾಂಗ್ ಫೀಲ್ ಯಾವಾಗ ಬರುತ್ತೆ ಗೊತ್ತಾ? ಇಲ್ಲಿ ನನ್ನ ಮಾತಿಗೆ ಬೆಲೆ ಇದೆ, ನನ್ನ ಬೇಡಿಕೆಗಳಿಗೆ ಮನ್ನಣೆ ಇದೆ ಅಂತ ಗೊತ್ತಾದಾಗ. ಪಾಪ ನಮ್ಮ ಪಾರ್ವತಿ ಮೊದಲನೇ ಸಲ ನಮ್ಮ ಹತ್ರ ಏನಾದ್ರೂ ಕೇಳಿದಾಳೆ. ಊರಿಂದ ಒಂದು ಹುಡುಗಿ ಬಂದಿದ್ದಾಳೆ, ನಮ್ಮನೇಲೆ ಸ್ವಲ್ಪ ದಿನ ಇರ್ತಾಳೆ ಅಂತ ಕೇಳ್ಕೊಂಡಿದ್ದಾಳೆ. ಅವಳಿಗದು ಹೇಗಿಲ್ಲ ಅಂತ ಹೇಳಕ್ಕಾಗ್ತಿತ್ತು? ಈಗ್ಲೂ ನಾವು ಆ ಹುಡುಗಿ ಬಗ್ಗೆ ಏನು ಹೆದರೋದು ಬೇಡ. ಯಾವುದೋ ಒಂದು ಕೋರ್ಸ್ ಮಾಡೋದಕ್ಕೆ ಅಂತ 1-2 ತಿಂಗಳ ಮಟ್ಟಿಗೆ ಇರೋದಕ್ಕೆ ಬಂದಿದ್ದಾಳೆ. ಕೋರ್ಸ್ ಮುಗಿದ್ಮೇಲೆ ತಾನೇ ವಾಪಸ್ ಹೋಗ್ತಾಳೆ. ಅಲ್ಲಿವರೆಗೂ ನಾವು ಪ್ರೀತು ಅವಳಿಂದ ದೂರ ಇರೋ ಥರ ನೋಡ್ಕೋಬೇಕು. ಆಮೇಲೆ ಇನ್ನೊಂದು ವಿಷಯ ರಘು, ತನ್ನಿಂದಾಗಿ ನಮ್ಮ ನೆಮ್ಮದಿ ಹಾಳಾಗ್ತಿದೆ ಅನ್ನೋದು ಪಾರ್ವತಿಗೆ ಗೊತ್ತಾದ್ರೆ ಅವಳಿಗೆ ಅಪರಾಧಿ ಪ್ರಜ್ಞೆ ಕಾಡುತ್ತೆ. ತುಂಬಾ ಬೇಜಾರು ಮಾಡ್ಕೋತಾಳೆ. ತಕ್ಷಣ ಆ ಹುಡುಗಿನ ಇಲ್ಲಿಂದ ಕಳಿಸ್ಬಿಡ್ತಾಳೆ. ಆ ಹುಡುಗಿ ಭವಿಷ್ಯನೂ ಹಾಳು. ನೋಡಮ್ಮ ಪಾರ್ವತಿ, ಆ ಹುಡುಗಿ ಮೋನಿಕಾ ಯಾರು ಏನೋ ನಂಗೆ ಗೊತ್ತಿಲ್ಲ. ಆದ್ರೆ ಅವಳು ನೀನು ಊರ್ನವಳಲ್ಲ, ನಿನ್ನ ಫ್ರೆಂಡ್ ಅಲ್ಲ ಅನ್ನೋ ಸತ್ಯ ನಂಗೆ ಗೊತ್ತು. ಆದ್ರೆ ಅವಳು ನಿನ್ ಮೇಲೆ ಶತ್ರುತ್ವ ಸಾಧಿಸಿದ್ರು ಹಾಗೆ ಕಾಣಿಸ್ತಿದ್ಯಲ್ಲಮ್ಮ. ಇವಾಗ ಅಂತದ್ ಏನಾಯ್ತು? ಏನು ಅಮ್ಮನ್ ಮುಂದೆನೆ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂರುವಷ್ಟು ದುರಹಂಕಾರ ಬಂದಿದೆ ಅವಳಿಗೆ. ಹೌದಪ್ಪ, ಆದ್ರೆ ಅವಳು ಪಾರ್ವತಿ ಫ್ರೆಂಡು. ಅವಳಿಗೇನಾದ್ರೂ ಅಂದ್ರೆ ಪಾರ್ವತಿಗೆ ಬೇಜಾರಾಗ್ಬೋದು ಅನ್ನೋ ಕಾರಣಕ್ಕೆ ಅವಳಿಗೊಂದು ಮಾತು ಆಡಿಲ್ಲ. ನೋಡಮ್ಮ ಪಾರ್ವತಿ,
ಆ ಹುಡುಗಿ ಬಗ್ಗೆ ನೀನಾಗೆ ಹೇಳೋವರೆಗೂ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಅಂತ ಹೇಳಿದ್ದೆ. ಆದ್ರೆ ಈ ಮನೆ ಹಿರಿಯನಾಗಿ ಒಂದ್ ಮಾತು ಕೇಳಲೇಬೇಕಾಗತ್ತೆ. ಅವಳಿಗೆ ಇಲ್ಲಿ ಉಳ್ಕೊಳ್ಳೋಕೆ ಅವಕಾಶ ಮಾಡಿಕೊಡೋದಷ್ಟೇ ನಿನ್ ಜವಾಬ್ದಾರಿ ಆಗಿದ್ರೆ ಅವಳು ಬೇರೆ ಏನಾದ್ರೂ ವ್ಯವಸ್ಥೆ ಮಾಡೋಣ. ಅದು ಬಿಟ್ಟು ಬೇರೆ ಏನಾದ್ರೂ ಧರ್ಮ ಸಂಕಟ ಇದ್ರೆ ಅದನ್ನ ಬೇಗ ಬಗೆಹರಿಸಿ ಅವಳನ್ನ ಇಲ್ಲಿಂದ ಆಚೆ ಕಳಿಸಿ. ಅಖಿಲ ನೆಮ್ಮದಿ ಹಾಳಾಗೋದನ್ನ ನನ್ನಿಂದ ಸಹಿಸ್ಕೊಳಕ್ಕಾಗಲ್ಲಮ್ಮ. ಹೋಗ್ಲಿ, ಇಷ್ಟು ವರ್ಷದಿಂದ ನೀವು ಇದೇ ಮನೇಲಿ ಇದ್ದೀರಾ. ಯಾರ್ಯಾರಿಗೆ ಏನೇನ್ ಇಷ್ಟ ಅಂತ ನಿಮಗೆ ಗೊತ್ತಿದ್ಯಾ? ಹೋಗ್ಲಿ, ಯಾವ್ಯಾವ ಅಡ್ಗೆ ಮಾಡೋದಕ್ಕೆ ಬರುತ್ತೆ ಹೇಳಿ? ಅದು ಬೇಡ, ಯಾವ್ಯಾವ ಕೆಲಸ ಮಾಡೋದಕ್ಕೆ ಬರುತ್ತೆ ಹೇಳಿ ನಿಮ್ಗೆ? ಅದು ಬಿಡಿ, ಅರ್ಸನ್ ಕೋಟೆಲ್ ಎಷ್ಟು ಜನ ಇದ್ದಾರೆ ಅಂತನಾದ್ರೂ ಗೊತ್ತಿದ್ಯಾ ನಿಮ್ಗೆ? ತಿಂಗಳಿಗೆ ಎಷ್ಟು ಖರ್ಚಾಗುತ್ತೆ ಅಂತ ನಿಮಗೆ ಗೊತ್ತಿದ್ಯಾ? ಹೋಗ್ಲಿ, ಕೆಲ್ಸಗಾರರಿಗೆ ಎಷ್ಟು ಸಂಬಳ ಕೊಡ್ತೀವಿ ಅಂತನಾದ್ರೂ ನಿಮಗೆ ಗೊತ್ತಿದ್ಯಾ? ಅದು ಹೋಗ್ಲಿ, ಈ ಮನೆ ಬಗ್ಗೆ ಏನ್ ತಿಳ್ಕೊಂಡಿದ್ದೀರಾ ಅಂತ ಸ್ವಲ್ಪ ಹೇಳ್ತೀರಾ? ನಾವು ಬಡವರೇ ಇರ್ಬೋದು, ಆದ್ರೆ ನಮಗೂ ನಿಯತ್ತಿದೆ. ನಮ್ಮನ್ ಪ್ರೀತಿ ಮಾಡೋರ್ಗೆ ಪ್ರಾಣ ಕೊಡೋಕು ಗೊತ್ತು, ಹಾಗೆ ನಿಮ್ ತರ ಕಾಲ್ ಕೆರ್ಕೊಂಡ್ ಬರೋರ್ಗೆ ಮುಟ್ ನೋಡ್ಕೊಳ್ಳೋ ತರ ಉತ್ತರ ಕೊಡೋಕು ಗೊತ್ತು. ಅಯ್ಯೋ ಪಾರ್ವತಿ, ಕೋಪ ಮಾಡ್ಕೋಬೇಡಮ್ಮ. ಜನನಿ ಅಷ್ಟೊತ್ತಿಂದ ಬೇಡ್ಕೋತಿದ್ಲಲ್ಲ, ಮಾತಾಡ್ಸು ಅಂತ ಹೇಳಕ್ ಬಂದೆ ಅಷ್ಟೇ. ನೀವೇನಾದ್ರೂ ಮಾಡ್ಕೊಳ್ರಮ್ಮ, ನಾನ್ ಬರ್ತೀನಿ. ಇಷ್ಟರಲ್ಲೇ ಈ ಕೆಲಸದೋಳೇನು ಅಂತ ಎಲ್ರಿಗೂ ತೋರಿಸ್ತೀನಿ. ನಾನು ಒಬ್ಳೇ ಇದ್ದಾಗ್ಲೂ ಅದ್ರ ಬಗ್ಗೆ ತುಟ್ಟಕ್ ಪಟ್ಟಿಕ್ ಅಂದಿಲ್ಲ. ಹಾಗಾದ್ರೆ ಆಸ್ತಿ ವಿಷಯ ನಿನ್ಗೂ ಪ್ರೀತಿಗೂ ಬಿಟ್ರೆ ಬೇರೆ ಯಾರಿಗೂ ಗೊತ್ತಾಗಿರಲ್ಲ. ಪ್ರೀತು ಏನಾದ್ರು ಈ ವಿಷಯದ ಬಗ್ಗೆ ಬಾಯ್ ಬಿಡ್ಬೇಕು ಅಂದ್ರೆ ಮೊದಲು ಅವನ್ ಹಿಂದೆ ಇರೋದ್ ನಾವು ಅನ್ನೋ ವಿಚಾರನ ಅವನ್ ಬಾಯ್ ಬಿಡ್ಬೇಕು. ಅವನು ಆ ಕೆಲಸ ಮಾಡ್ತಾನೆ ಅನ್ನೋ ನಂಬಿಕೆ ನನಗಿಲ್ಲ. ಯಾಕೆಂದ್ರೆ ಅವನ್ಗೆ ಅಷ್ಟೊಂದು ಮೀಟ್ರ್ ಇಲ್ಲ. ಅವನೇನಾದ್ರು ಆತರ ಮಾಡಿದ್ರೆ ಅವನ್ನ ನಿನ್ನ ವಿಡಿಯೋ ಲೀಕ್ ಆಗತ್ತೆ ಅನ್ನೋ ಭಯ ಅವನ ಮನ್ಸಲ್ಲಿ ಯಾವಾಗ್ಲೂ ಇರತ್ತೆ. ಹಾಗಾಗಿ ಅವನು ಆ ರಿಸ್ಕ್ ತಗೊಳ್ಳೋದಿಲ್ಲ. ಆ ಮನೆಯಲ್ಲಿ ಬೇರೆ ಏನೋ ಪ್ರಾಬ್ಲಮ್ ನಡೀತಾ ಇದೆ. ಅದು ಏನು ಅಂತ ಮೊದಲು ಫೈಂಡ್ ಔಟ್ ಮಾಡು. ಓಕೆ ಸರ್. ಅಕ್ಕ ಅಕ್ಕ, ಎಂಥ ಅನಾಚಾರ ಆಗಿದೆ ನೋಡಿ ಅಕ್ಕ. ಅಯ್ಯೋ, ಈ ವಿಸಿಟ್ ನೋಡಿ ಅಕ್ಕ. ನೋಡಿದ್ರ ಅಕ್ಕ, ನೀವು ದಾನ ಕೊಟ್ಟಿರೋ 5 ಲಕ್ಷನ ಈ ಮನೆ ಯಜಮಾನಿ ನೀವು ಬದುಕಿರುವಾಗ್ಲೇನೆ ಆ ಪಾರ್ವತಿ ತಾನ್ ಕೊಡುಗೆ ಕೊಟ್ಟಿರೋದು ಅಂತ ರುದ್ರಾಶ್ರಮಕ್ಕೆ ಕೊಟ್ಟು ಬಂದಿದ್ದಾಳೆ. ಆ ರಿಸಿಪ್ಟ್ ಅಲ್ಲಿ ಅವಳ ಹೆಸರಿದೆ ನೋಡಿ ಅಕ್ಕ. ದುಡ್ಡು ಕೊಟ್ಟು ದಿಮಾಕಲ್ಲಿ ರಸೀದಿನ ಇಸ್ಕೊಳ್ದೇನೆ ಬಂದ್ಬಿಟ್ಟಿದ್ದಾಳಂತಕ್ಕ. ಈಗ ಅವಳಿಗೆ ಏನ್ ಮಾಡ್ಬೇಕು ಅಂತ ನೀವೇ ನಿರ್ಧಾರ ಮಾಡಿ ಅಕ್ಕ. ನಾನಂತೂ ಏನು ಹೇಳಲ್ಲಪ್ಪ. ನಾನೇನಾದ್ರೂ ಹೇಳಿದ್ರೆ ಈ ಮನೇಲಿ ಎಲ್ಲರೂ ನನ್ನನ್ನು ಅಪಾರ್ಥನೆ ಮಾಡ್ಕೊಳ್ಳೋದು. ನನಗೆ ನಿಜಕ್ಕೂ ಬೇಜಾರಾಗ್ತಿದೆ. ನನಗೂ ಬೇಜಾರಾಗ್ತಿದೆ ಅಕ್ಕ. ಆ ಪಾರ್ವತಿ ಯಾಕೆ ಹಿಂಗ್ ಮಾಡಿದ್ಲು ಅಂತ. ನನಗ್ ಬೇಜಾರಾಗ್ತಿರೋದು ಪಾರ್ವತಿ ಬಗ್ಗೆ ಅಲ್ಲ, ನಿನ್ನ ಬಗ್ಗೆ. ಯಾಕಕ್ಕ? ಇನ್ನೂ ನೀನು ಪಾರ್ವತಿನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ವಲ್ಲ ಅಂತ. ಬಲಗೈಯಲ್ಲಿ ಕೊಟ್ಟಿದ್ದು ಎಡಗೈ ಗೊತ್ತಾಗಬಾರ್ದು ಅನ್ನೋದು ಅರಸನ ಕೋಟೆಯ ಸಂಸ್ಕಾರ. ಅದು ಪಾರ್ವತಿಗೆ ಗೊತ್ತಿದೆ.
ಅದಕ್ಕೆ ರಿಸೀಟ್ ತಗೊಳ್ದೆ ಬಂದಿದ್ದಾಳೆ. ನೀನ್ ಅದನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದೀಯ. ನೀವ್ ಹೇಳೋದನ್ನ ಒಪ್ಕೋತೀನಕ್ಕ. ಆದ್ರೆ ಪಾರ್ವತಿ 5 ಲಕ್ಷನ ತಾನೇ ಸಂಪಾದನೆ ಮಾಡಿರೋಳ್ ತರ ಅವಳ ಹೆಸರಲ್ಲಿ ದಾನ ಕೊಟ್ಟು ಬಂದಿದ್ದಾಳಲ್ಲ, ಇದು ತಪ್ಪಲ್ವಾಕ? ಈ ಮಾತನ್ನ ನಾನು ಒಪ್ಪಲ್ಲ. ಒಪ್ಲೇಬೇಕಕ್ಕ, ನಿಮ್ ಕೈಯಲ್ಲೇ ಸಾಕ್ಷಿ ಇದೆಯಲ್ಲ. ಪಾರ್ವತಿ ದುಡ್ಡು ಕೊಟ್ಟು ಬಂದ್ಮೇಲೆ ಅಲ್ಲಿರೋ ಯಾರೋ ಪಾರ್ವತಿ ಹೆಸರನ್ನ ರಿಸೀಟ್ ಮೇಲೆ ಬರ್ದಿದ್ದಾರೆ ಅನ್ಸುತ್ತೆ. ಅಯ್ಯೋ ಇಲ್ಲಕ್ಕ, ಈಗ ಪಾರ್ವತಿ ಮೊದ್ಲಿನ ತರ ಇಲ್ಲ. ದೊಡ್ಡೋರು ಚಿಕ್ಕೋರು ಅನ್ನೋ ಭಯ ಭಕ್ತಿನೇ ಇಲ್ಲ. ಅಕ್ಕ, ಅವಳು ನಿಮ್ ಹೆಸರನ್ನ ಸೈಡ್ ಲೈನಿಗೆ ತಳ್ಳಿ ಅವಳ ಹೆಸರನ್ನ ಮುಂದಿನ ಲೈನಲ್ಲಿ ಇಟ್ಕೊಳಕ್ಕೆ ಪ್ರಯತ್ನ ಪಡ್ತಾ ಇದ್ದಾಳಕ್ಕ. ಆದ್ರೆ ಅದು ನಿಮಗ್ ಗೊತ್ತಾಗ್ತಾ ಇಲ್ಲ ಅಕ್ಕ. ತನ್ನ ಹೆಸರು ಬರ್ಲಿ ಅಂತ ಅವಳದೇ ದುಡ್ಡು ಅಂತ ಹೇಳಿ ಹೆಸರನ್ನ ಬರೆಯೋದಕ್ಕೆ ಹೇಳಿ ಬಂದಿರ್ತಾಳಕ್ಕ. ಇರಿ, ವೃದ್ಧಾಶ್ರಮಕ್ಕೆ ಫೋನ್ ಮಾಡಿ ಈಗ್ಲೇ ಕೇಳ್ಬಿಡ್ತೀನಿ. ಅದ್ರ ಅಗತ್ಯ ಇಲ್ಲ. ಯಾಕಕ್ಕ? ಯಾಕೆಂದ್ರೆ ಪಾರ್ವತಿ ಮೇಲೆ ನನಗೆ ಸಂಪೂರ್ಣ ನಂಬಿಕೆ ಇದೆ. ಅಮ್ಮಂಗೆ ಎಷ್ಟೇ ನೋವಾದ್ರೂ ಪರವಾಗಿಲ್ಲ, ನಾವು ಅಮ್ಮನ ವಿರುದ್ಧ ನಡ್ಕೊಳ್ಳೇಬೇಕು. ಬರೀ ಅನ್ನ ಸಾರು ಪಲ್ಯ ತಾನೆ, 5 ನಿಮಿಷದಲ್ಲಿ ಮಾಡ್ಬಿಡ್ತೀನಿ. ಸಾವಿರಾರು ಜನಕ್ಕೆ ಅನ್ನ ಹಾಕಿರೋ ದೇವಸ್ಥಾನ ಇದು. ಅಂಥದ್ರಲ್ಲಿ ಅತ್ಯಮ್ಮನ ಮುಂದೆ ಕೆಟ್ಟವಳಾಗ್ಬೇಕು ಅನ್ನೋ ಒಂದೇ ಉದ್ದೇಶದಿಂದ ಬಂದಿರೋರ್ ಮುಂದೆ ಅತ್ಯಮ್ಮಂಗೆ ಅವಮಾನ ಆಗೋ ತರ ಮಾತಾಡ್ದೆ. ನನ್ನ ಕ್ಷಮಿಸ್ಬಿಡುತ್ತೆ ಫ್ರೆಂಡ್. ಪ್ರೀತು ಕಾಲ್ ಮಾಡಿದ್ದ. ಅವನ ಹೆಂಡತಿ ಮೊಬೈಲಲ್ಲಿದ್ದ ನಮ್ಮ ನಂಬರ್ನ ಡಿಲೀಟ್ ಮಾಡಿದಾನಂತೆ. ಅಲ್ಲಾರು ಜನನಿ ನಮಗ್ ಕಾಲ್ ಮಾಡಿದಕ್ಕೆ ನೀನ್ಯಾಕೆ ಇಷ್ಟೊಂದು ಪ್ಯಾನಿಕ್ ಆಗಿದ್ಯಾ? ಅಣ್ಣ, ಜನನಿ ಆ ವೀರಯ್ಯ ದೇವನ ಮಗಳು. ಆ ವೀರಯ್ಯ ದೇವ ಯಾರು? ಕೆರಳಿದ ಸಿಂಹ. ಆ ಸಿಂಹದ ಮರಿ ಇವಳು. ಅದಲ್ದೆ ಪಾರ್ವತಿನೇ ನೋಡ್ಕೊಂಡು ಬೆಳೆದವಳು. ಅವಳ ಸ್ಟ್ರೆಂತ್ ಏನು ಅಂತ ನಮಗೆ ಗೊತ್ತಿಲ್ಲ. ಸೊ ನಾವು ಅವಳನ್ನ ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು. ಫಸ್ಟ್ ಆಫ್ ಆಲ್, ಪ್ರೀತು ವಿಡಿಯೋ ಫೇಕ್. ಅದು ಫೇಕ್ ಅಂತ ಅವನಿಗೆ ಗೊತ್ತಿಲ್ಲ. ಯಾಕಂದ್ರೆ ಅವನು ಅವನದೇ ಆದ ಟೆನ್ಷನ್ಸ್ ಅಲ್ಲಿ ಮುಳುಗಿದಾನೆ. ಇದನ್ನ ಚೆಕ್ ಮಾಡೋದಕ್ಕೆ ಅವನಿಗೆ ಟೈಮ್ ಇಲ್ಲ. ಇನ್ನೊಂದು ವಿಷಯ ಏನ್ ಗೊತ್ತಾ? ಸೀಕ್ರೆಟ್ ಅನ್ನೋದು ವಿಷಯ ಒಬ್ರಿಗೆ ಗೊತ್ತಿದ್ರೆ ಮಾತ್ರ. ಆದ್ರೆ ಇಲ್ಲಿ ಈ ವಿಷಯ 4 ಜನಕ್ಕೆ ಗೊತ್ತಿದೆ. ಅದು ನಾವು ಆಯ್ಕೆ ಮಾಡ್ಕೊಂಡವ್ರು. ಇದೇನಾದ್ರೂ ಜನನಿಗೆ ಗೊತ್ತಾದ್ರೆ ಅವಳು ಪಾರ್ವತಿ ತರ ಪತ್ತೇದಾರಿಕೆ ಶುರು ಮಾಡ್ತಾಳೆ. ಆಗೇನಾಗುತ್ತೆ ಗೊತ್ತಾ? ಅನನ್ಯನ್ ಸೆಲ್ ಪಕ್ಕದಲ್ಲಿ ನೀನು, ನಿನ್ ಸೆಲ್ ಎದುರುಗಡೆ ನಾನು, ನಾವು 3 ಜನ ಮುಖ ಮುಖ ನೋಡ್ಕೊಂಡು ಜೈಲಲ್ಲಿ ಇರ್ಬೇಕಾಗತ್ತೆ. ನಾವು ಅರಸನ ಕೋಟೆ ಅನ್ನೋ ಜೇನುಗೂಡಿಗೆ ಕಲ್ಲಿಸ್ತಿದೀವಿ. ಆ ಜೇನ್ ನೊಣಗಳು ನಮ್ಮನ್ನ ಕಚ್ಚದೆ ಇರೋ ಹಾಗೆ ನೋಡ್ಕೋಬೇಕು. ಅಲ್ಲಾರು ಈಗ ಹೇಗಿದ್ರು ಅವಳ ಮೊಬೈಲ್ ಇಂದ ನಮ್ಮ ನಂಬರ್ ಡಿಲೀಟ್ ಆಗ್ಬಿಟ್ಟಿದ್ಯಲ್ಲ. ಸೊ ಡೋಂಟ್ ವರಿ ಅಣ್ಣ. ಆಗಿದ್ದಾಗೋಗಿದೆ. ಆದ್ರೆ ಮುಂದಕ್ಕೆ ನಾವು ತುಂಬಾ ಕೇರ್ಫುಲ್ ಆಗಿರ್ಬೇಕು. ಅದು ನೀನಾದ್ರೂ ಸರಿ, ನಾನಾದ್ರೂ ಸರಿ. ಆಗುತ್ತೆ ಅನ್ನೋದು ನನಗೂ ಅರ್ಥ ಆಗುತ್ತೆ ಪಾರು. ಆದರೆ ನಾನು ಕೇಳಲಿಲ್ಲ ಅಂದರೆ ಪ್ರೀತು ಕೇಳ್ತಾನೆ. ಅವಾಗ ಅವನ ಜೀವನ ಹಾಳಾಗೋಗುತ್ತೆ. ನಾನು ಕೇಳೋದ್ರಿಂದನೂ ಅಮ್ಮನ ಮನಸ್ಸಿಗೆ ನೋವಾಗುತ್ತೆ ಅನ್ನೋದು ನಿಜ. ಆದರೆ ಆದಷ್ಟು ಬೇಗ ನಾವು ಅಂದ್ಕೊಂಡಿರೋ ಕೆಲಸನ ಮಾಡಿ ಮುಗಿಸಿ ಅಮ್ಮನ ಖಾಲಿ ಬಿದ್ದು ಕ್ಷಮೆ ಕೇಳೋಣ ಪಾರು. ನಾವು ಯಾಕೆ ಆಸ್ತಿ ಭಾಗ ಕೇಳಿದ್ವಿ ಅಂತ ಅವ್ರಿಗೆ ಹೇಳೋಣ. ಅವ್ರು ನನ್ನ ಖಂಡಿತ ಕ್ಷಮಿಸ್ತಾರೆ.
ಯೋಚನೆ ಮಾಡಬೇಡಪ್ಪ. ಹೆಜ್ಜೆಗಳು ದಾರಿ ತೋರಿಸಿದ್ರೆ ಕಷ್ಟಗಳು ಗುರಿ ಮುಟ್ಟಿಸುತ್ತೆ. ಆಯಿತು ಯಜಮಾನ್ರೆ, ನಿಮ್ಗೆಲ್ಲ ಕಷ್ಟ ಸುಖದಲ್ಲೂ ನಾನು ಜೊತೆಯಾಗಿರ್ತೀನಿ. ಆದರೆ ನಾಳೆ 25ನೇ ವರ್ಷ ಧರ್ಮಾಧಿಕಾರಿಯಾಗಿ ಅತ್ತೆಮ್ಮನೆ ಮುಂದುವರಿಯೋ ಕಾರ್ಯಕ್ರಮ ಇದೆ. ಅದು ಮುಗಿದ್ಮೇಲೆ ಕೇಳಬೇಕಾಯ್ತಾ? ಸರಿ. ಯಜಮಾನ್ರೆ, ಅತ್ತೆಮ್ಮನ ಹತ್ರ ಪಾಲೇನೋ ಕೇಳ್ತೀರಾ, ಆದ್ರೆ ಅದಕ್ಕೆ ಕಾರಣ ಬೇಕಲ್ವಾ? ಅತ್ತೆಮ್ಮ ಏನು ಅಂತ ಪ್ರಶ್ನೆ ಮಾಡಿದ್ರೆ ನೀವು ಏನು ಅಂತ ಉತ್ತರ ಕೊಡ್ತೀರಾ? ಆಸ್ತಿಲ್ ಪಾಲ್ ಕೇಳಿದೆ ಇದ್ರೆ ಆಗೋದೇ ಅಲ್ವಾ ಪ್ರೀತು? ಹೇಳದ್ನಲ್ಲ, ಕೇಳಿಲ್ಲ ಅಂದ್ರೆ ನನ್ನಂತ ಜೀವಂತ ಉಳಿಸಲ್ಲ. ಅಲ್ಲ, ಆಸ್ತಿಲ್ ಪಾಲ್ ಕೇಳಿದ್ರೆ ಅತ್ತೆ ಕೊಡೋದಕ್ಕೆ ಒಪ್ಕೊಳ್ತಾರಾ? ಒಪ್ಕೊಳ್ತಾರೆ ಅನ್ನೋ ನಂಬಿಕೆ ಇದೆ ನನಗೆ. ಇದರಿಂದ ನಿನ್ಮೇಲೆ ಏನ್ ಪರಿಣಾಮ ಬೀರ್ಬೋದು ಅಂತ ಯೋಚನೆ ಮಾಡಿದ್ಯಾ ಪ್ರೀತು? ಪರಿಣಾಮ ಏನೇ ಆದ್ರೂ ಫೇಸ್ ಮಾಡಕ್ ನಾನು ರೆಡಿ ಆಗಿದ್ದೀನಿ. ಒಳ್ಳೆ ದಿನಗಳಿಗೋಸ್ಕರ ಕೆಟ್ಟ ದಿನಗಳ ಜೊತೆ ಯುದ್ಧ ಮಾಡಲೇಬೇಕು. ನಾಳೆನೆ ಆಸ್ತಿಲ್ ಪಾಲ್ ಕೇಳ್ತೀನಿ. ಮುದ್ದಿನ ಮಗ ಇನ್ನೊಂದು ಹುಡುಗಿ ಜೊತೆ ಇದ್ದ ಅಂತ ಗೊತ್ತಾದ್ರೆ ಅದು ದೊಡ್ಡ ವಿಷಯ. ಮನೆತನಕ್ಕೆ ಮಸಿ ಬಳಿಯುವಂತ ಕೆಲ್ಸನಪ್ಪ ಅದು. ಆದ್ರಿಂದ ನಿಮ್ಮ ಅಮ್ಮನ ಮರ್ಯಾದೆ ಹೋಗಿ ಅವ್ರ ಪ್ರಾಣ ಪಕ್ಷಿನೇ ಹಾರೋಗುತ್ತೆ ಅಂತ ಗೊತ್ತಿದೆ ತಾನೆ ನಿನಗೆ? ನೋ, ಆತರ ಆಗೋದಕ್ಕೆ ನಾನು ಬಿಡಲ್ಲ. ನಾಳೆನೆ ಕೇಳ್ತಾ ಇದ್ದೀನಿ. ಗುಡ್, ವೆರಿ ಗುಡ್. ಆಸ್ತಿ ಭಾಗ ಕೇಳಿದ್ರೆ ನಿಜವಾಗ್ಲೂ ಆ ವಿಡಿಯೋನ ಡಿಲೀಟ್ ಮಾಡ್ತೀರಾ ಅಲ್ವಾ? ಖಂಡಿತ ಡಿಲೀಟ್ ಮಾಡ್ತೀನಿ. ಅಲ್ಲ, ಹೇಗ್ ನಂಬೋದು? ಬೇರೆ ಕಾಪಿ ಇಟ್ಕೊಳ್ದೆ ಆ ವಿಡಿಯೋನ ಡಿಲೀಟ್ ಮಾಡ್ತೀನಿ ಅಂತ ನಿಮ್ಮ ಮಗಳ ಮೇಲೆ ಪ್ರಾಮಿಸ್ ಮಾಡಿ. ನಿಮ್ಮ ಮಗಳು ಅಂದ್ರೆ ಅನನ್ಯ ಮೇಲೆ ಆಣೆ ಮಾಡಿ. ಓಕೆ, ನೀನು ಆಸ್ತಿಯಲ್ಲಿ ಪಾಲ್ ಕೇಳಿದ ತಕ್ಷಣನೇ ನೀನು ಮೋನಿಕಾ ಕ್ಲೋಸ್ ಆಗಿರೋ ವಿಡಿಯೋನ ಅನನ್ಯ ಮೇಲೆ ಆಣೆಯಾಗೋ ಡಿಲೀಟ್ ಮಾಡ್ತೀನಿ. ಯಾಕೆ ಪ್ರೀತು, ನನ್ನ ಮಾತಿನ ಮೇಲೆ ನಂಬಿಕೆ ಬರ್ತಿಲ್ವಾ? ಸರಿ, ಹಾಗಾದ್ರೆ ನೀನ್ ಈಗ್ಲೇ ಬಾ. ಜೈಲಿಗೆ ಹೋಗಿ ಅನನ್ಯನ್ ತಲೆ ಮೇಲೆ ಕೈ ಇಟ್ಟು ಪ್ರಾಮಿಸ್ ಮಾಡ್ತೀನಿ. ಓಕೆ? ಅಷ್ಟಲ್ಲೇನು ಬೇಡ, ನಿಮ್ಮ ಮಾತು ಮೇಲೆ ನಂಬಿಕೆ ಬಂತು. ಗುಡ್. ಸರಿ, ಹಾಗಾದ್ರೆ ನಾಳೆನೇ ಯುದ್ಧ. ಅಖಾಡಕ್ಕಿಳಿಯಕ್ಕೆ ತಯಾರಾಗಿರು. ತಯಾರಾಗಿದ್ದೀನಿ. ವೆರಿ ಗುಡ್. ಆಲ್ ದಿ ಬೆಸ್ಟ್.
ಹರು ನಿನ್ಗೇನ್ ತಲೆಗಿಲೆ ಕೆಟ್ಟಿದ್ಯಾ? ಆ ವಿಡಿಯೋನ ಡಿಲೀಟ್ ಮಾಡ್ತೀನಿ ಅಂತ ನಿನ್ ಮೇಲೆ ಆಣೆ ಮಾಡಿದ್ಯಲ್ಲ. ಅಣ್ಣ, ನಾನ್ ಹೇಳಿದ್ದನ್ನ ಪ್ರೀತೂನು ಸರಿಯಾಗಿ ಕೇಳಿಸ್ಕೊಳ್ಳಿಲ್ಲ, ನೀನು ಸರಿಯಾಗಿ ಕೇಳಿಸ್ಕೊಳ್ಳಿಲ್ವಾ? ನಾನೇನ್ ಹೇಳಿದ್ದು, ನೀನ್ ಆಸ್ತಿಯಲ್ಲಿ ಪಾಲ್ ಕೇಳಿದ ತಕ್ಷಣ ನೀನು ಮೋನಿಕಾ ಕ್ಲೋಸ್ ಆಗಿರೋ ವಿಡಿಯೋನ ಅನನ್ಯ ಮೇಲಾಣೆ ಆಗು ಡಿಲೀಟ್ ಮಾಡ್ತೀನಿ ಅಂತ ತಾನೆ? ಹೌದು. ನಿಜವಾಗ್ಲೂ ಅವರಿಬ್ರು ಕ್ಲೋಸ್ ಆಗೇ ಮೂವ್ ಮಾಡಿಲ್ವಲ್ಲ, ಮತ್ತ ಆಣೆಗೆ ಏನನ್ನ ಬೆಲೆ ಬಂತು? ಸತತವಾಗಿ 24ನೇ ವರ್ಷಕ್ಕೆ ಅವಿರೋಧವಾಗಿ ಆಯ್ಕೆಯಾಗಿರುವ ಅರಸನಕೋಟೆಯ ಅಖಿಲಾಂಡೇಶ್ವರಿ ಅವರಿಗೆ ಅಭಿನಂದಿಸುತ್ತಾ ವೇದಿಕೆಗೆ ಸ್ವಾಗತಿಸುತ್ತಿದ್ದೇವೆ. ಈ ಹೂ ಕಟ್ಟಿರೋದು ನೀನಲ್ಲ, ಪಾರ್ವತಿ ತಾನೆ? ನಾನೇನು ಅತ್ಯಮ್ಮಂಗೆ ಈ ಹೂವನ್ನ ನೇರವಾಗಿ ಕೊಡಲ್ಲ, ಜಯನ್ ಕೈಯಲ್ಲಿ ಕೊಡಿಸ್ತೀನಿ. ಹ್ಞೂ ಮ್ಯಾಮ್. ಪಾರ್ವತಿ, ಇದನ್ನೇ ನಾನು ಕೇಳಿದ್ದು, ನೀನೇನಾದ್ರೂ ಮರ್ತಿದೀಯಾ ಅಂತ. ನೀನ್ ಕಟ್ಟಿರೋ ಹೂವನ್ನ ಜಯನ್ ಕೈಲಿ ನನಗ್ ಕೊಡ್ಸಿದ್ರೆ ನಾನು ಕಂಡು ಹಿಡಿತೀನೋ ಇಲ್ವೋ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ತಾನೆ ನೀನ್ ಹೀಗ್ ಮಾಡಿದ್ದು. ಅಖಿಲ, ಈಗ ನೋಡು ನಿನ್ ಮುಖದಲ್ಲಿ ಕಳೆ ಬಂತು. ನನ್ನ ಮುದ್ದಿನ ಸೊಸೆ ಕಟ್ಟಿದ ಹೂವನ್ನ ಮುಡ್ಕೊಂಡ್ಮೇಲೆ ಕಳೆ ಬರ್ಲೇಬೇಕಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.